ಖಂಡ್ರೆಯವರ ಒಂದು ಪೀರಿಯಡ್ನಲ್ಲಿ ಆಗಿರ್ತಕ್ಕಂಥದ್ದು ಇದೆಲ್ಲ. ಅದನ್ನು ಇವತ್ತು ಎಲ್ಲ ಕೂಡ್ಕೋಬೇಕು, ಅವರ ಒಂದು ಅನುಭವ ತಗೋಬೇಕು. ಇವತ್ತು ಯಾರಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಕೂಡ್ಕೊಂಡು ಮತ್ತು ಅಧಿಕಾರಿಗಳೆಲ್ಲ ಸೇರಿಕೊಂಡು ಯಾವ ರೀತಿಯಲ್ಲಿ ಇದನ್ನು ಏನಪ್ಪ ನಿಯಂತ್ರಣ ಮಾಡಬೇಕು ಅಂತಕ್ಕಂಥದ್ದು. ರಾಮಲಿಂಗಾರೆಡ್ಡಿ ಅವ್ರ ಹೆಸರು ಹೇಳಿದಾಗ ನೆನಪಾಯಿತು ಸರ್. ರಾಮಲಿಂಗಾರೆಡ್ಡಿ ಅವರೇ ಇಮ್ಮಿಡಿಯೇಟಾಗಿ ಆ ಭಾಗದ ನಾಗರಿಕರ ಮೀಟಿಂಗ್ ಕರೀರಿ. ಅಲ್ಲಿ ಅರಣ್ಯ ಇಲಾಖೆ ವರ್ಸಸ್ ವಿಲೇಜರ್ಸ್ ಅಂತ ಹೋಗ್ತಾ ಇದೆ ಇದು. ಆಮೇಲೆ ಆಗಬಾರ್ದು. ಅರಣ್ಯ ನಿಮ್ಗಳದಲ್ಲ, ಅಲ್ಲಿ ವಾಸ ಮಾಡ್ತಿರೋ ಜನರದ್ದು. ಅವರು ಅರಣ್ಯನ ಬಳಸ್ಕೋತಾರೆ, ವಿನಾಶ ಮಾಡಲ್ಲ. ಅರಣ್ಯನ ವಿನಾಶ ಮಾಡ್ತಿರೋರು ಯಾರು? ನಿಮ್ಮ ಪಾಲಿಸಿಗಳು ಮತ್ತು ಕಾಂಟ್ರಾಕ್ಟರ್ಗಳು, ದೊಡ್ಡ ಕಾಂಟ್ರಾಕ್ಟರ್ಸು ಅಲ್ವಾ? ನೀವು ದಯಮಾಡಿ ಅವ್ರಿಗೆ ಎವ್ರಿಡೇ ತೊಂದರೆ ಕೊಡೋಕೆ ಹೋಗಬಾರ್ದು. ಅವರು ಯಾರು ಫಾರೆಸ್ಟ್ ಇವರು ಹೋಗಿ ಜೀಪ್ ಎತ್ಕೊಂಡು ಹೋಗ್ಬಿಟ್ಟಲ್ಲಿ ನೀವು ಬರಬೇಡಿ ಅಂದರೆ ನಿಮ್ಮದು ಅಲ್ಲ ಪಾಪ, ಅವ್ರದ್ದು. ಈಗ ನೋಡಿರಿ, ಛತ್ತೀಸ್ಗಢಲ್ಲೆಲ್ಲ ಈ ಅರಣ್ಯಗಳಲ್ಲೇ ಇವರೇನಂತ ಹೇಳಿದ್ರೆ ನಕ್ಸಲ್ಸ್ ಇರೋದು. ಯಾಕೆ ಅಂತೇಳಿದರೆ ಈ ಅರಣ್ಯವಾಸಿಗಳ ಮೇಲೆ ಸರ್ಕಾರ ದಾಳಿ ಮಾಡುತ್ತೆ, ಅದನ್ನು ಅವರು ಬಳಕೆ ಮಾಡ್ಕೋತಾರೆ, ಅವ್ರ ಕೈಯಲ್ಲೇ ಒಂದು ಕೊಡ್ತಾರೆ, ನೀವು ಸರ್ಕಾರದವ್ರನ್ನ ಹೊಡೀರಿ ಅಂತೇಳಿ. ಇದು ನಕ್ಸಲ್ ಒಂದು ಇದಕ್ಕೆ ದಾರಿ ಮಾಡಿಕೊಡ್ತಕ್ಕಂಥದ್ದು. ಎಲ್ಲೆಲ್ಲಿ ಕಾಡುಗಳಿದ್ದಾವೆ ಅಲ್ಲೇ ಅವ್ರು ಮಾಡೋದು. ಈಗ ಅರಣ್ಯದ ಅಂಚಿನ ವಿಲೇಜ್ಗಳಿಗೆ ಒಳಗಡೆ ಹೋಗೋಕ್ಕೆ ಬರೋಕ್ಕೆ ಏನೋ ಅವ್ರಿಗೆ ಸ್ವತಂತ್ರ ಕೊಟ್ಟಿದ್ದೀರಿ. ಈಗೇನೋ ಮಚ್ಚು ತಗೊಂಡು ಹೋಗಂಗಿಲ್ಲ ಅಂತ ಹೇಳ್ತಾ ಇದ್ರು. ಅವ್ರು ಯಾರೋ ಒಬ್ಬ ಹುಡುಗ ಹೇಳ್ತಾ ಇದ್ದ, ಮಳೆಗಾಲದಲ್ಲಿ ಹಿಂಗೆ ಬೆಳೆದು ಬಿಡ್ತದೆ, ನೀವು ಮಚ್ಚಿಲ್ಲದೆ ಒಳಗಡೆ ಎಂಟ್ರಿನೇ ಮಾಡೋಕ್ಕಾಗಲ್ಲ. ಈಗ ಹಸುಗಳು, ಕುರಿಗಳು, ದನಗಳು ಅವ್ರು ಕಾಡಿಗೆ ಹೋಗ್ಬೇಕು, ಎಲ್ಲಿ ಮೇಯ್ಸೋಕ್ಕಾಗುತ್ತೆ? ಮೇಯ್ಸೋಕ್ಕೆ ಅವಕಾಶ ನೀವು ಕೊಡಬೇಕು. ಆಮೇಲೆ ಅದು ಪ್ರೋ ಪೀಪಲ್ ಪಾಲಿಸಿಗಳನ್ನು ತನ್ನಿ, ಅರಣ್ಯ ಉಳಿಯುವಂಥ ಪಾಲಿಸಿಗಳನ್ನು ತನ್ನಿ. ನಿಮ್ಮ ಕಾಡು ಉಳ್ಸೋಕ್ಕೆ ಆ ವಿಲೇಜರ್ಗಳಿಂದ ನಿಮಗೇನೂ ತೊಂದರೆ ಆಗೋದಿಲ್ಲ. ನೀವೇ ಏನೋ ಎಕರೆಗಟ್ಟಲೆ ಕಾಂಟ್ರಾಕ್ಟರ್ಗಳಿಗೆ ಟೆಂಡರ್ ಕೊಟ್ಟು ಕಡಿಸ್ತೀರಿ. ಪ್ರಾಣಿಗಳನ್ನ ನಿಮ್ಮವರೇ ಸುಟ್ಟು ತಿಂತಾರಲ್ಲಿ. ಆಮೇಲೆ ನಿಮ್ಮ ಪಾಲಿಸಿಗಳಿಂದ ಪ್ರಾಣಿಗಳ ಹಸಿವಿನಿಂದ ನರಳು ಸಾಯ್ತವೆ. ಆನೆ ಕಾರಿಡಾರ್ಗಳ ಕತೆ ಏನಾಗಿದೆ? ಸಂರಕ್ಷಿತ ಪ್ರದೇಶಗಳು ಬರೀ ದುಡ್ಡು ಹೊಡೆಯೋ ತಾಣಗಳಾಗಿದೆ. ನೀವು ದಯಮಾಡಿ ಅರಣ್ಯದ ಅಕ್ಕಪಕ್ಕ ಇರೋ ಜನರನ್ನ ತೊಂದರೆ ಕೊಡೋದನ್ನು ನಿಲ್ಲಿಸಿ. ನಿಮ್ಮ ಹೆಸರು ಉಳಿತದೆ ರಾಮಲಿಂಗಾರೆಡ್ಡಿ ಅವರೇ. ನೀವು ದಯಮಾಡಿ ಅಲ್ಲಿನ ಎಲ್ಲ ವಿಲೇಜ್ಗಳ ನಾಗರಿಕ ಪ್ರತಿನಿಧಿಗಳ ಒಂದು ಕರೆದು ಎಲ್ಲಿ ಲೋಪ ಆಗ್ತಾ ಇದೆ, ಯಾಕೆ ಕ್ಲಾಶ್ ಆಗ್ತಾ ಇದೆ, ಅವ್ರ ಜೊತೆ ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ವಿಲೇಜರ್ಗಳನ್ನ ಜೊತೆಯಾಗಿ ಕರ್ಕೊಂಡು ಹೋಗೋದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಅರಣ್ಯ ಇಲಾಖೆ ಸಿಬ್ಬಂದಿಗಳು. ಅದರಲ್ಲಿ ಹುಡುಕಿ ಅವ್ರ ಮೇಲೆ ಅಟ್ರಾಸಿಟಿ ಮಾಡೋದು, ಏನು ಬೇಕಾದ್ರೂ ಮಾಡ್ತೀವಿ ಅಂತ ನೋಡೋದು, ಇದು ಸರಿಯಲ್ಲ. ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ಒಂದು ತೀರ್ಪು ಕೊಟ್ಟಿದ್ದಾರೆ. ಆನೆಗಳನ್ನು ನೀವು ಓಡಿಸ್ಬೇಕಾದ್ರೆ ಬಂದೂಕುಗಳನ್ನು ಬಳಸಬಾರ್ದು. ಇಲ್ಲಿ ಮನುಷ್ಯರನ್ನ ಓಡಿಸೋದಕ್ಕೆಲ್ಲ ಕೊಲೆ ಮಾಡಲಿಕ್ಕೆ ಬಂದೂಕುಗಳನ್ನು ಬಳಸಿದ್ದಾರೆ. ಆನೆಗಳು, ಪ್ರಾಣಿಗಳ ಬಗ್ಗೆ ಹೇಳಿದ್ದಾರೆ ಅವರು. ಹೌದು, ನಮ್ಮಷ್ಟೇ ಹಕ್ಕು, ಬದುಕು ಹಕ್ಕು ಎಲ್ಲ ಪ್ರಾಣಿಗಳಿಗಿದೆ ಅಲ್ವಾ? ಹೌದು. ದಯಮಾಡಿ ಜನರನ್ನು ತೊಂದರೆ ಕೊಡಬೇಡಿ. ನೀವು ಕೂತು ಮಾತಾಡಿ. ಅಲ್ಲಿ PCCF ಯಾರಿದ್ದಾರೋ ನಂಗೆ ಗೊತ್ತಿಲ್ಲ, ಅರಣ್ಯ ಇಲಾಖೆ ಸೆಕ್ರೆಟ್ರಿ ಯಾರಿದ್ದಾರೆ ಅದನ್ನು ನನ್ನ ಗಮನಕ್ಕೆ ಬರ್ತಾಯಿಲ್ಲ. ನೀವು ಕೂತು ನೀವು ಒಂದು ಚರ್ಚೆ ಮಾಡಿ. ಎಲ್ಲ ಫಾರೆಸ್ಟ್ ಇದರಲ್ಲಿ ಇದು ನಡೀತಾ ಇರೋ ಸಮಸ್ಯೆ ಇದು. ಆಮೇಲೆ ನೋಡಿ 20 ವರ್ಷ ಬಿಟ್ಬಿಡ್ತಾರೆ ನಮ್ಮ ಗಡಿಯಲ್ಲಿ ಅಂತ. ತೋಟ ಬೆಳೆಸಿರ್ತಾನೆ ರೈತ, ಅಲ್ಲಿ ತಗೊಂಡೋಗಿ ಬುಲ್ಡೋಸ್ ಮಾಡೋದು, ಬೇಟೆ ಆಡೋದು ರೈತರನ್ನ. ನೀವು ಗೆರೆ ಹಾಕಿ, ನೀವು ಗೆರೆ ಹಾಕ್ಕೊಳ್ಳೋ ಯೋಗ್ಯತೆಯೂ ನಿಮಗಿಲ್ವಾ? ಮರಕ್ಕೊಬ್ಬ AFS ಇದ್ದಾನೆ ಅಂತ ಹೇಳ್ತಾರೆ. ಏನು ಕತೆ ಕಾಯ್ತಾ ಇರ್ತಾರ? ನಿಮ್ಮದನ್ನು ನೀವು ಬೇರೆ ಹಾಕ್ಕೊಳ್ಳಿ. ವಿಲೇಜರ್ ಜೊತೆ ಏನೋ ಒಂದು ವಿಶ್ವಾಸದಲ್ಲಿ ಮುಂದಕ್ಕೆ ಹೋಗಿ, ಅದು ಇಂಪಾರ್ಟೆಂಟ್. ಒಂದು ಗ್ರಾಮೀಣ ಜನರು, ರೈತರು ಮತ್ತು ಕಾಡು ಜನರು ಏನದಾರಲ್ಲ ಅಲ್ಲಿ ಅವ್ರ ಜೊತೆಗೆ ಮಾಡ್ಕೊತಿದ್ದೀರ ಅಂತ ಅವ್ರಿಗೆ ಏನ್ರಿ ಗೊತ್ತು? ನೀವು ಅವ್ರ ವಿಶ್ವಾಸಕ್ಕೆ ತಗೊಂಡು ಕಾನೂನು ಮಾಡಿ. ಫಾರೆಸ್ಟ್ ಲಾ ಏನೋ ರೂಲ್ಸ್ಗಳು ಮಾಡ್ಬೇಕಾದ್ರೆ ಅಲ್ಲಿ ನೀವು ರೈತರ ಪ್ರತಿನಿಧಿ, ವಿಲೇಜ್ಗಳ ಪ್ರತಿನಿಧಿ, ಕಾಡಲ್ಲಿರೋ ಹಾಡಿಗಳ ಪ್ರತಿನಿಧಿಗಳು ನೀವು ಸೇರಿಸ್ಕೋಬೇಕು. ಅಲ್ಲ, ಕಮಿಟಿ ಮಾಡಿರಿ, ಒಂದು ಮಾಡಿ. ಈಗ ಒಂದು ಸ್ಕೂಲ್ ಮಾಡಿದರೆ ಒಂದು ಬೆಟರ್ಮೆಂಟ್ ಕಮಿಟಿ ಮಾಡ್ತೀರಾ, ಆ ಒಂದು ಏರಿಯಾದ್ದು ಒಂದು ಯಾವುದೋ ಒಂದು ಕಾಡಿಂದು ಬೆಟರ್ಮೆಂಟ್ ಕಮಿಟಿ ಅಂತ ಮಾಡಿರಿ. ಅದರೊಳಗಡೆ ಗ್ರಾಮೀಣ ಇವ್ರನ್ನೂ ಸೇರಿಸ್ಕೊಳ್ರಿ, ಅವ್ರನ್ನ ಎಜುಕೇಟ್ ಮಾಡಿ. ಅವ್ರಿಗೂ ಬರೇ ಇದ್ರೊಳಗಡೆ ಇದ್ದರೆ ಹಸಿವಿನಿಂದ ಇದ್ರಪ್ಪ ಅಂತಂದ್ರೆ ಅವ್ರಿಗೆ ಏನು ಮಾಡಲಿಕ್ಕಾಗಲ್ಲ. ಅವ್ರಿಗೂ ಒಂದಿಷ್ಟು ಏನಾದರೂ ಬೇರೆ ರೀತಿಯಿಂದ ಸಹಾಯ ಮಾಡಿರಿ, ಅವ್ರಿಗೆ ಉತ್ಪಾದನೆಗೆ ಅನುಕೂಲ ಮಾಡಿಕೊಡ್ರಿ. ಅದು ಆಗಲ್ಲ. ಯಾಕಾಗಲ್ಲ?